ಕಳೆದ ಎಲೆಕ್ಷನ್ ಅಲ್ಲಿ ಸುಮಲತಾಗೆ ಓಪನ್ ಬೆಂಬಲ ಕೊಟ್ಟಿದ್ದೆ, ಗೆದ್ದ ಮೇಲೆ ಸುಮಲತಾ ಅವರು ಬಿಜೆಪಿ ಪಾರ್ಟಿ ಸೇರ್ಬೇಕಾಗಿತ್ತು. ಆದರೆ ಸುಮಲತಾ ಬಿಜೆಪಿ ಸೇರಿಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಮಾತಾಡಿದ್ದಾರೆ. ಆದರೂ ಕೇಂದ್ರ ನಾಯಕರು ಸುಮಲತಾ ಜೊತೆಗೆ ಮಾತಾಡಿದ್ದಾರೆ, ಸುಮಲತಾ ಅವರ ಮನವೊಲಿಸೋ ಕೆಲಸ ಮಾಡಿದ್ದಾರೆ. ಅಷ್ಟಾದ ಮೇಲೂ ಮುಂದಿನ ತೀರ್ಮಾನ ಸುಮಲತಾ ಅವರಿಗೆ ಬಿಟ್ಟಿದ್ದು. ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಮಲತಾ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಪದೇ ಪದೇ ತಮಗೆ ಟಿಕೆಟ್ ನೀಡುವಂತೆ ಮಂಡ್ಯದಿಂದ ಬಿಜೆಪಿಯಿಂದ ಅಂತ ಪಟ್ಟು ಹಿಡಿದಿದ್ರು. ಸೊ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರವೂ ಕೂಡ ಅವರು ರಾಜ್ಯ ನಾಯಕರ ಜೊತೆ ಮಾತನಾಡಲೇ ಇಲ್ಲ, ರಾಜ್ಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನುವಂಥ ಅಸಮಾಧಾನ ಒಂದ್ ಕಡೆ ಇತ್ತು ಸುಮಲತಾ ಅವರ ಮೇಲೆ. ಮತ್ತೊಂದು ಕಡೆ ಸುಮಲತಾ ಅವರು ಕೇವಲ ಕೇಂದ್ರ ನಾಯಕರನ್ನ ಮಾತ್ರ ಭೇಟಿ ಮಾಡಿ ಮಾತನಾಡ್ತಾ ಇದ್ರು. ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಅಶೋಕ್ ಅವರ ಪ್ರತಿಕ್ರಿಯೆ ಇದೆ. ಸುಮಲತಾ ಅವರಿಗೆ ನಾವು ಅವರ ಎಲೆಕ್ಷನ್ ನಿಂತಾಗೆ BJP ಎಲ್ಲೂ ಸಪೋರ್ಟ್ ಮಾಡಿರಲಿಲ್ಲ. ಕರ್ನಾಟಕದಲ್ಲಿ 28ಕ್ಕೆ 28 ಹಾಕಬೇಕು ಅಂತ ಹೇಳಿದಾಗೂ ಕೂಡ ನಾನು ಇನ್ಚಾರ್ಜ್ ಆಗಿದ್ದೆ, ಮಂಡ್ಯಾಗೆ ಇನ್ಚಾರ್ಜ್ ಆಗಿದ್ದೆ. ಮತ್ತು 15 ದಿನ ಅಲ್ಲೇ ನಾನು ಕೆಲಸ ಮಾಡಿದ್ದೆ. ನಾವು ಬೆಂಬಲವನ್ನು ಕೊಟ್ಟಿರಿ, ಓಪನ್ ಬೆಂಬಲವನ್ನು ಕೊಟ್ಟಿರಿ. ಅವರು ಗೆದ್ದಾದ ಮೇಲೆ 6 ತಿಂಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು, ಅವರು ಸೇರ್ಬೋದಾಯಿತು, ಯಾವುದಾನ ಪಾರ್ಟಿಗೆ ಸೇರ್ಬೋದಾಯಿತು. ಅವರು ಯಾಕೋ ಗೊತ್ತಿಲ್ಲ, ಮನಸ್ಸು ಮಾಡಲಿಲ್ಲ, ಸೇರಲಿಲ್ಲ. ಕೊನೆ ಒಂದು ವರ್ಷ ಇದ್ದಂಗೆ ಹಿಂದೆ ಅವರು BJPಗೆ ಸೇರೋಕ್ಕಾಗಲ್ಲ, ಯಾಕೆಂದರೆ ಲೀಗಲಿ ಸೇರೋಕ್ಕೆ ಅವಕಾಶ ಇಲ್ಲ, 6 ತಿಂಗಳ ಒಳಗಡೆ ಸೇರಬೇಕು. ಅದರಿಂದ BJPಗೆ ಅವರು ಸೇರಿಲ್ಲ. ಅವರು ಲೋಕಸಭೆಯಲ್ಲಿ ಎಲ್ಲ ನಮ್ಮ ಬಿಲ್லுಗಳಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಹೊರಗಿನ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಎಲ್ಲರೂ, ಪ್ರಧಾನಮಂತ್ರಿಗಳಿಂದ ಹಿಡಿದು ನಡ್ಡಾ ಅವರು, ಅಮಿತ್ ಶಾ ಅವರು ಎಲ್ಲರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ. ಇದು ಹೊಂದಾಣಿಕೆ ಗೊತ್ತಿದೆಯಲ್ಲ. ಈಗ NDA ಪಾರ್ಟ್ನರ್ ಆಗಿದ್ದಾರೆ, JDS ಅವರು NDA ಪಾರ್ಟ್ನರ್ ಆಗಿದ್ದಾರೆ. ಅವ್ರಿಗೂ ಗೌರವ ಕೊಡಬೇಕು, ಅವರನ್ನು ಜೊತೆ ತೆಗೆದುಕೊಳ್ಬೇಕು. ಅವ್ರದ್ದು ಕರ್ನಾಟಕದಲ್ಲಿ ಸಾಕಷ್ಟು ಓಟ್ಗಳಿದೆ, ಅವ್ರಿಗೂ ಮತದಾರರ ಬೆಂಬಲ ಇದೆ. ಆ ದೃಷ್ಟಿಯಿಂದ ಅವ್ರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕೇಂದ್ರದ ನಾಯಕರು ಸೀಟುಗಳನ್ನು ತೀರ್ಮಾನ ಮಾಡಿ ಇವತ್ತು ಅಥವಾ ನಾಳೆ ಘೋಷಣೆಯನ್ನು ಮಾಡ್ತಾರೆ. ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ನಿಮ್ಮ ಕೇಂದ್ರ ನಾಯಕರು? ಇಲ್ಲ, ನಮ್ಮ ಕೇಂದ್ರ ನಾಯಕರು ಮನವೊಲಿಸಿದ್ದಾರೆ, ನೋಡಬೇಕು. ಉಳಿದಿದ್ದು ಅವ್ರ ತೀರ್ಮಾನಕ್ಕೆ ಬಿಟ್ಟದ್ದು. ಕೇಂದ್ರ ನಾಯಕರು ಅವರಿಗೆ ಮನವೊಲಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.